ಪಾಪ ಈಗಾಗಲೇ 5 ಲಕ್ಷ ಕಳ್ಕೊಂಡಿದ್ದಾರೆ. ಸಿಗ 5 ಲಕ್ಷ ಆಗಲಿ. ಈ ವೇದಿಕೆ ಮೇಲೆ ತುಂಬಿರಬೇಕಾಗಿತ್ತು. ಅಶ್ವತ್ಥವರು ಶತಮಾನೋತ್ಸವಕ್ಕೆ ಗಿಜಿ 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 ಅಂತ ತುಂಬಿರಬೇಕಾಗಿತ್ತು ಕಲಾವಿದರ ದಂಡು. ಅದರ ಬದಲು ತಾಯಿ ತಂದೆ ಸಮಾನರಾದ ನೀವು ಬಂದು ತುಂಬಿದಿರಲ್ಲ. ನಿಮ್ಮ ಪಾಠಕ್ಕೆ ಒಂದು ವಿಷಯ, ನಮ್ಮ ಆರಂಭದ ಕಾಲಕ್ಕೆ ನಿರ್ಮಾಪಕನಿಗೆ ಹೊರೆಯಾಗಿ ನನಗೆ ನಡ್ಕಂತ ಇದ್ದಂತ ಏಕೈಕ ಜೀವಾತ್ಮ ಅಂತಂತಂದ್ರೆ ಒಬ್ಬರು KS ಅಶ್ವಥ್ ಅಂತ. ನಮ್ಮ ಅನುಭವದಲ್ಲಿ ಒಂದು ಮಾತು ಏನಾಗಿತ್ತು ಅಂತಂದ್ರೆ, ಅವ್ರು ಬಸ್ಸನ್ನು ಓಡಾಡ್ತಿದ್ರು, ಟ್ರೈನಲ್ಲಿ ಓಡಾಡ್ತಿದ್ರು. ಯಾವುದೇ ಕಾರಣಕ್ಕೆ ಅಹಂಕಾರ ಇರಲಿಲ್ಲ. ಏನು ಹೇಳೋದು, ಎಂಥದ್ರು ಇದರ ಜಗತ್ತಲ್ಲಿ 100 ರೂಪಾಯಲ್ಲಿ ಉಳಿದಿದ್ದ ದುಡ್ಡನ್ನ ವಾಪಸ್ ಕೊಡ್ತಾರೆ ನಟರು. ಇನ್ನು ಅದಕ್ಕಿಂತ ಸುಳ್ಳು ಜಾಸ್ತಿ ಕೊಡೋರೆ ಜಾಸ್ತಿ ನಮ್ಮ ಬಿಲ್ಡರ್ಗೆ ಅಂತದ್ರಲ್ಲಿ ಹಿಂಗೆ ಅಂದ್ರು ಅಂತ ಒಬ್ಬ ಪ್ರೊಡ್ಯೂಸರ್ ಕೊಟ್ಟಿದ್ರು ಬೇಡ ಅಂತ. ನಾನು ತಗೊಂಡೋಗಿ ಕೊಟ್ಟಾಗ ನೀವು ನಂಬ್ತಿರೋ ಬಿಟ್ಟಿರೋ ನನ್ನ ರೆಮ್ಯುನರೇಷನ್ ಇಷ್ಟೇ ಕಡೆಯ, ಅದರಲ್ಲಿ 10,000 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾನೆ. ಅದನ್ನು ತೊಗೊಂಡೋಗಿ ಅವನು ಕೊಡೋದು. ಆ ದುಡ್ಡು ಇಟ್ಕೊಂಡಿದ್ದು ಸಾಕಾಗಿತ್ತು. ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅರಮನೆ ಫೀಲ್ಡರ್ ಮಾಡೋದಾಗಿತ್ತು ಬೆಂಗಳೂರಲ್ಲಿ. ಇವತ್ತು ಕಲಾಮಂದಿರದಲ್ಲಿ ಮಾಡ್ತಾ ಇದ್ವಿ. ಕಲಾವಂತರು, ಕಲಾ ಪೋಷಕರು, ಕಲಾ ತಂದೆ ತಾಯಿಗಳು ನೀವಿದ್ದೀರಾ. ಬುದ್ಧಿ ಇದೆ ಅವನಿಗೆ ಅಲ್ಲ. ಈ ಸಲ ಮಾಡ್ತೀವಿ ಒಂದು ಒಳ್ಳೆ ಕೆಲಸ. ನಮ್ಗೆ ಇಷ್ಟು ಕೊಟ್ಟು ಅಂತ ಹೇಳ್ಬೇಕ. ನೋ, ನೀವು ನನ್ನ ರೆಮ್ಯುನರೇಷನ್ ನಾನು ಏನು ತಗೋತಿದ್ದೀನಿ ಅದಕ್ಕೆ 75% ಕಮ್ಮಿ ಮಾಡ್ಕೊಂಡು 25% ಕೊಟ್ಟರೆ ಪ್ರತಿ ಇದರ ನಾವೇ ರಾಜ ಶ್ರೀನಿವಾಸ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಅಶ್ವಥ್ ಸರ್ ಅವರ ಜನ್ಮ ಶತಾಬ್ದಿಯ ಈ ಸುದಿನ ನಮ್ಮ ಶಂಕರ್ ಅಶ್ವಥ್ ಸರ್ ಹಾಗೂ ಅವರ ಕುಟುಂಬದ ವತಿಯಿಂದ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ವತಿಯಿಂದ ಗೌರವ ಸಮರ್ಪಣೆ. ಕನ್ನಡ ಚಿತ್ರರಂಗದ ಹಿರಿತೆರೆ ಕಿರಿಕಿರಿಯ ಅಣ್ಣ ದೊಡ್ಡಣ್ಣ ಎಲ್ಲರ ಪ್ರೀತಿಯ ಅಣ್ಣ ಅವರಿಗೆ ಇವಾಗ ಈ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ. ವಿಷಯನೇ ಗೊತ್ತಿಲ್ವಾ? ನನಗನ್ಸುತ್ತೆ ಅವರ ಸ್ನೇಹಿತರು ಸಂಬಂಧಿಕರು ಅಷ್ಟೇ ಜನ ಬಂದಿರೋದು ಅಂತ. ನನಗೆ ಶಂಕರ್ ಅಶ್ವಥ್ ಅವ್ರ ಮೇಲೆ ಕೂಡ ತುಂಬ ಕೋಪ. ಯಾಕಂದರೆ ಯಾರಿಗೂ ಅವರು ತಿಳಿಸೇ ಇಲ್ವೇನೋ ಅನ್ನ. ಇದೊಂದು ಮನೆಯ ಕಾರ್ಯಕ್ರಮವನ್ನಾಗಿ ಮಾಡಿಕೊಳ್ಳೋಣ ಅಂತಲೂ ಇರ್ಬೋದು ಅಲ್ವಾ? ಹಾಗಾಗಿ ಬೇರೆಯವ್ರನ್ನ ನಾವು ಯಾಕೆ ತೆಗೊಳ್ಳೋದು? ಅಶ್ವಥ್ ಅವ್ರ ಬಗ್ಗೆ, ಅವರ ನಡೆ ನುಡಿ, ಅವರ ಅಭಿನಯದ ಬಗ್ಗೆ ಈಗಾಗಲೇ ಮಹನೀಯರೆಲ್ಲ ತಿಳಿಸಿದ್ದಾರೆ. ನಾನು ಸಹ ಅವರೊಟ್ಟಿಗೆ ಒಂದು 4-6 ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದೀನಿ. ಅದರಲ್ಲಿ ಮಣ್ಣಿನ ದೋಣಿ, ಮೋಡದ ಮನೆಯಲ್ಲಿ, ಕನಸಿನ ರಾಣಿ ಚಿತ್ರಗಳು ತುಂಬ ಅಂಥ ಮಹಾತ್ಮರ ಜೊತೆ ನಾನು ನಡೆಸಿದ್ದಿಲ್ಲ ಅಂತ ನನಗನ್ಸುತ್ತೆ. ಅವರೆಲ್ಲ ಒಂದು ಹೀರೋ ಅಂತ ನಾವು ಏನು ಹೇಳ್ತೀವಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತವರು. ಪೋಷಕ ಪಾತ್ರಧಾರಿಗಳು ಅಂದರೆ ಅವರಿದ್ರೇ ಆ ಪಾತ್ರ ಒಂದು ಕಲೆ ಕಟ್ತಾ ಇರೋದು. ಇಲ್ಲಿದ್ರೆ ಬರೀ ಹೀರೋನೇ ಇದ್ದಿದ್ರೆ ಆ ಪಾತ್ರ ಯಾವತ್ತಿಗೂ ಕಲೆ ಕಟ್ತಾ ಇರಲಿಲ್ಲ. ಇಂಥ ಮಹನೀಯರಿಂದ, ಇಂಥ ಮಹಾನ್ ಕಲಾವಿದರಿಂದ ಮತ್ತೆ ಇಲ್ಲವಲ್ಲ ಅಂತ ಬೇಸರ ಆಗುತ್ತೆ ಅಷ್ಟೇ ಹೊರತು ಅವರು ಮಾಡಿರುವ ಸಾಧನೆ, ಅವರ ಅಭಿನಯ ಮುಂದೆ ಬರುವ ಪೀಳಿಗೆಗೆ ಒಂದು ಶಾಲೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮುಂದಿನ ಪೀಳಿಗೆ ಅಂದರೆ ಕಬ್ಬಿಣದ ಕಡಲ ಅಷ್ಟೇ ರೀತಿಯಲ್ಲಿ ಎಲ್ಲ ರೀತಿಯಾದ ನಾಯಕ ಆ ನಾಯಕವನ್ನು ಸಮರ್ಥವಾಗಿ ಮಾತುಗಳು ಮತ್ತು ಪ್ರೋತ್ಸಾಹ ಏನಿತ್ತು, ಆಶೀರ್ವಾದ ಏನಿತ್ತು, ಇವತ್ತಿಗೂ ಈ ವೇದಿಕೆ ತರಬೇತಿ ಆ ಮಾತುಗಳೇ ಕಾರಣ ಅಂತ ಹಾಗಾಗಿ ಇದು ಬಹಳಷ್ಟು ಜನ ಮಾತನಾಡಿದ್ದಾರೆ. ಬಟ್ ಅಶ್ವಥ್ ಅವರ ಬಗ್ಗೆ ನಾನು ಚಿತ್ರದಲ್ಲಿ ಬರೋದಕ್ಕಿಂತ ಮುಂಚೆನೇ ನಮಗೆ ಶೋಕಿಸ್ತಾರೆ. ಆದರೆ ಅವರು ಅಷ್ಟೂ ದಿನವೂ ಫ್ಯಾಮಿಲಿಯಾಗಿ ಒಂದು ಕುಟುಂಬವಾಗಿ ಅವತ್ತು ಅವರೆಲ್ಲರೂ ಕೂಡ ಒಂದು ಕನ್ನಡ ಚಿತ್ರಗಳನ್ನು ಹಾಗೆ ಬೆಳೆಸ್ಕೊಂಡು ಅದಕ್ಕೆ ಕನ್ನಡ ಚಿತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಇಡೀ ರಾಷ್ಟ್ರದಲ್ಲಿ ಹೊಂದಿರತಕ್ಕಂಥದ್ದು. ಯಾಕೆ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಕಂಡು ಎಲ್ಲ ನಟರಿಂದ ಅಶ್ವಥ್ ಅವರು ಕಂಡು ಎಲ್ಲ ಕನ್ನಡ ಕಲಾವಿದರು ಅವರು ನಮಸ್ಕಾರ
ನೀವೇ ನಮಗೆ ಆಶೀರ್ವಾದ ಮಾಡಿ ಆ ವಿಷಯದಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಮತ್ತು ಅದರಲ್ಲೂ ವಿಶೇಷವಾಗಿ ಮೈಸೂರು ಅಂದ ತಕ್ಷಣವೇ ಇದು ಕಲೆ, ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಇಲ್ಲಿ ಮಹಾರಾಜ ಕಾಲದಲ್ಲಿ ಓದಿದ್ರಿಂದ ನಮಗೆ ಮೊದಲಿನಿಂದಲೂ ಮೈಸೂರು ಅಂದಿರ್ತೀವಿ. ನಮ್ಮ ಎಲ್ಲ ಚಿತ್ರಗಳನ್ನು ಹೆಚ್ಚು ಒಂದಲ್ಲ ಒಂದು ಕಾಪಿಗೆ ಮೈಸೂರಿಗೆ ಒಂದೇ ಬರಬೇಕು. ಆ ಒಂದು ವೈಭವ ಏನಿತ್ತು ಕರ್ನಾಟಕದಲ್ಲಿ, ಆ ವೈಭವಕ್ಕೂ ಅದರ ಮತ್ತೊಂದು ಸಾರಿ ಚಿತ್ರನಗರಿ ಮಾಡೋದು ಮುಖ್ಯ. ಇವತ್ತು ಆ ವೈಭವ ಮೈಸೂರಿಗೆ ಬರಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ತಾನೇ ಹಿರಿಯ ಕಲಾವಿದರುಗಳು ನನ್ನ ಮಾತನಾಡಿ ಇಲ್ಲ ಅಶ್ವತ್ಥವರ ಹೆಸರನ್ನು ಶಾಶ್ವತವಾಗಿ ಹಿಡಿಯಬೇಕು ಅಂದರೆ ಇದೇ ನನ್ನ ಮಂದಿರಕ್ಕೆ ಅಶ್ವತ್ಥವರ ಹೆಸರನ್ನು ಇಡಬೇಕು ಅಂತಕ್ಕಂಥ ಸರ್ಕಾರಕ್ಕೆ ನಮ್ಮನ್ನು ಆರೋಪ ಮಾಡಿ ಕೇವಲ ಅಂದರೆ ಅಶ್ವಥ್ ಅವರಿಗೆ ನಾವು ಸಲ್ಲಿಸಬೇಕಾದಂಥ ಗೌರವ ಸಾಲದು ಅನ್ನುವಂಥ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಮುಖದಲ್ಲಿ. ಇನ್ನು ನಮ್ಮ ದೊಡ್ಡಣ್ಣ ಬಂದರು ಅಂದರೆ ನಿಮಗೆ ಗೊತ್ತಿದೆ ಹೆಂಗೆ ಬರ್ತಾರೋ ಅಂತ. ಕಡಲಿಗೆ ಬಂತು ಶ್ರಾವಣ ಉಳಿದಾಂಗೆ ರಾವಣ ಅಂತ ಅಂತಿದೆಯಲ್ಲ ಮೇಡಮ್, ಹಾಗೆ ಧುಮು 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 ಅನ್ಸುತ್ತೆ. ನಮ್ಮೆಲ್ಲರಿಗಿಂತ ಇವತ್ತು ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ ಅಶ್ವಥ್ ಅವ್ರ ಮೇಲೆ ಅಮ್ಮಗೆ ಇತ್ತು ಅಂತ ಅನ್ಸುತ್ತೆ. ಕರೆದರೆ ಬರಬಾರದು ಅನ್ನುವಂಥದ್ದು ಇಂಥ ಕಾರ್ಯಕ್ರಮಗಳಿಗೆ ನನ್ನೇ ಆಗಲ್ಲ. ಆಗಲೇ ಅವ್ರು ಹೇಳ್ತಾ ಇದ್ರು, ನಾನು ರೆವಲ್ಯೂಷನ್ ಬಿಡಲ್ಲ, ₹1 ಬಿಡಲ್ಲ, ನಾನು ಹಂಗೆ ಅಭಿಮಾನವೂ ಬಿಡಲ್ಲ ಅಂತ. ಯಾರು ಕರೆದಿಲ್ಲ ಬಂದರು. ನನಗೆ ಯಾಕೆ ಬೇಜಾರಾಗುತ್ತೆ, ನಮ್ಮ ಸ್ಕೂಲಲ್ಲಿ ಮೇಷ್ಟ್ರು ಅಂತಂದ್ರೆ ನಮಗೆ ಮಾತ್ರ ಮೇಷ್ಟ್ರು, ನಮ್ಮ ಅಪ್ಪ ಅಮ್ಮಗೂ ಮೇಷ್ಟ್ರು, ನಮ್ಮ ಊರಿಗೆ ಎಲ್ಲ ಮನೆಗಳಿಗೂ ಮೇಷ್ಟ್ರು, ಚಾಮಯ್ಯ ಮೇಷ್ಟ್ರು ಅಂದ್ರೆ ಹೇಗಿರ್ಬೇಕು ಅಂದ್ರೆ ಈಗ ನಮ್ಮ ಕಣ್ಣಿನ ಬರುವಂತ ಚಾಮಯ್ಯ ಮೇಷ್ಟ್ರು. ಅಲ್ಲಿ ನೋಡಿ ಆ ಪಾತ್ರದಲ್ಲಿ ನೋಡಿ ಹೇಗಿದೆ ಅಂತ, ಅವ್ರು ರಾಮಾಚಾರ್ಯ ಮಹಾನುಭ ಆದರೆ ಒಬ್ಬರನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡಿರ್ತಾರೆ, ಇನ್ನೊಬ್ಬರಿಗೆ ತುಂಬಾ ಗೌರವ ಕೊಟ್ಟಿರ್ತಾರೆ. ಅದೇ ಅವರ ಪ್ರಿನ್ಸಿಪಾಲ್ನ ತಗೊಂಡಾಗ ತಮ್ಮ ಕೆಟ್ಟಾಗ್ತದೆ. ಅದೇ ಚಾಮಯ್ಯ ಮೇಷ್ಟ್ರು ಕಟ್ಟಿಗೆ ಹೊಡೆದ್ರು ಕೂಡ ಮಾತು ಕೇಳ್ತಾರೆ. ಒಬ್ಬ ಮೇಷ್ಟ್ರು ಹೆಂಗೆ ಮನಸ್ಸು ಗೆಲ್ಲಬಹುದು ಅಂತ ಅವ್ರ ಆ ಕಟ್ಕೊಟ್ಟಂತ ರೀತಿ ಇದೆಯಲ್ಲ, ಅದ್ಭುತ. ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೇಕಾದಷ್ಟು ಅವಕಾಶಗಳಿದ್ರು, ಬೇಕಾದಷ್ಟು ಅನ್ಯಾಯ ಕೂಡ ಆಗಿದೆ. ಯಾಕಂದ್ರೆ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರ ಶುಭಾಶಯದ ನುಡಿಗಳು ನಮಗಾಗಿ. ಎಲ್ಲರಿಗೂ ನಮಸ್ಕಾರ. ಈಗ ಮಾತನಾಡುವ ಸಮಯ ಖಂಡಿತ ಅಲ್ಲ. ಶಂಕರ್ ಅಶ್ವಥ್, ರಾಜಶೇಖರ್ ಕದಮ್ಮ ಮತ್ತು ನಾಗರಾಜ್ ಬೈರಿಯವರು ತುಂಬ ಅದ್ಭುತವಾಗಿ ಚಾಮಯ್ಯ ಮೇಷ್ಟ್ರು ಅವರನ್ನ ಇಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಮಾತು ಮುಗಿಸ್ತಾರೆ. ಶಂಕರು ಆಸ್ಕರ್ ಅಂತ ಹೇಳಿದ್ರೆ ಆಸ್ಕರ್ ಕನಸು ನೋಡುತ್ತೆ, ಸಣ್ಣ ಪುಟ್ಟ ಇದಲ್ಲ. ನಾನೀಗ ಸನ್ಮಾನ ಏನು ಹಿರಿಯ ನಟ ಅಪ್ಪಾಜಿಯವರಿಂದ ಅವರ ಹೆಸರಿನಲ್ಲಿ ಪಡ್ಕೊಂಡೆ, ಅದು ನನ್ನ ಮಟ್ಟಿಗೆ ಆಸ್ಕರ್ ಪ್ರಶಸ್ತಿ ಅಂತ ನನಗೆ ಅನಿಸ್ತಾ ಇದೆ. 2003 ಇತ್ತು, ನನಗೆ 22 ವರ್ಷಗಳ ಹಿಂದೆ ಬರೆದ ಆರ್ಟಿಕಲ್ ಸಂಧ್ಯಾ ಚರಣ, ಚಾಮಯ್ಯ ಮೇಷ್ಟ್ರ ಸಂಧ್ಯಾ ಚರಣ. ಈ ಪೇಪರನ್ನು ಓದಿದ ಆಗಿನ ಸಚಿವೆ ರಾಣಿ ಸತೀಶ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ, ನನಗೊಂದು ಪತ್ರ ಬರೆದಿದ್ದರು. ಏನಂದರೆ, ನಿಮ್ಮ ಲೇಖನವನ್ನೇ ಒಂದು ಅಪ್ಲಿಕೇಶನ್ ಅಂತ ಪರಿಗಣಿಸಿಕೊಂಡು ಅಶ್ವತ್ಥವರಿಗೆ ಏನೇನು ಸಲ್ಲಬೇಕು ಸರ್ಕಾರದ ವತಿಯಿಂದ ಅದಷ್ಟನ್ನು ನಾನು ಕೊಡ್ತೀನಿ ಎಂಬುದು ಇದರ ಅರ್ಥ. ಅದೇ ಥರ ಸರ್ಕಾರದ ವತಿಯಿಂದ ಅಶ್ವತ್ಥವರಿಗೆ ಏನೇನು ಸಲ್ಲಬೇಕಿತ್ತು ಅದೆಲ್ಲ ಸಂದಿದೆ ಅಂತ ನಾನು ಈ ಕ್ಷಣದಲ್ಲೂ ಭಾವಿಸಿದ್ದೇನೆ. ಹಾಗೆ ಅವರ ಮನಮೆಚ್ಚಿದ ಸೊಸೆಗೆ ಇಲ್ಲಿ ಗೌರವ ಸಮರ್ಪಣೆಯನ್ನ ಸಮರ್ಪಿಸ್ತಾ ಇದ್ದೀವಿ. ಸುಗಮ ಸಂಗೀತ ಪರಿಷತ್ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀ ನಾಗರಾಜ್ ಸರ್ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
50 ವರ್ಷಕ್ಕಿಂತ ಮಿಗಿಲಾಗಿ ನಮ್ಮ ಮೈಸೂರಿನಲ್ಲಿ ರಂಗಭೂಮಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂತಹ ಹಿರಿಯ ರಂಗಕರ್ಮಿಗಳು ಆದಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಕದಮ ಸರ್ ಅವರಿಗೆ ಗೌರವ. ಒಂದಿಬ್ಬರು ಸಿಕ್ಕಿಲ್ಲ, ಅಕಸ್ಮಾತ್ ನಿಮ್ಗೆಲ್ಲರೂ ಅಡ್ರೆಸ್ ಸಿಕ್ಕಿದ್ರೆ ದಯವಿಟ್ಟು ಹೇಳಿ. ಯಾರು ಅಂತ ಕೇಳಿದ್ರೆ ಆ ಮೊಬೈಲ್ ಕಂಡಿದ್ದು ನನ್ನ ಮಗ ಯಾವನೋ ಗೊತ್ತಿಲ್ಲ. ಇನ್ನೊಂದು ಹೆಂಗಸರಿಗೆ ನೈಟಿ ಹೋಗ್ತದ ಆ ನನ್ನ ಮಗ ಯಾರು ಅಂತ ಏನು ಕಾಟ. ಯಾವ ದೇವಸ್ಥಾನಕ್ಕೆ ಹೋಗ್ಲಿ, ಯಾವ ಮಾರ್ಕೆಟ್ಗೆ ಹೋಗ್ಲಿ ಅಪ್ರೂವ್ ಯಾರೆಲ್ಲ ತಮ್ಮ ಸೇವೆಯನ್ನು ನೀಡಿದ್ದಾರೆ. ದಯವಿಟ್ಟು ಇದರ ನಂತರ ಸಂಗೀತದ ಕಾರ್ಯಕ್ರಮ ಮುಂದುವರಿ